ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೈ ನಮೋ ನಿತ್ಯಂ ಸರಸ್ವತ್ಯೈ ನಮೋ ನಮಃ ವೇದವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಜ್ಯೋತಿಷ ಕ್ಷೇತ್ರದಲ್ಲಿ ಮೇಷರಾಶಿಯಲ್ಲಿ ಬರುವಂತಹ ಅಶ್ವಿನಿ ನಕ್ಷತ್ರದ ಬಗ್ಗೆ ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿರುವಂತಹ ಜಾತಕರ 10 ಮುಖ್ಯ ಗುಪ್ತ ವಿಶೇಷ ಫಲಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಅಶ್ವಿನಿ ನಕ್ಷತ್ರದ 1ನೇ ಪಾದ ಅನ್ನುವಂಥದ್ದು ಮೇಷರಾಶಿಯಲ್ಲಿ ಇರುವಂತಹ 30 ಡಿಗ್ರಿಗಳಲ್ಲಿ ಮೊದಲನೆಯ 0 ಡಿಗ್ರಿಯಿಂದ 3 ಡಿಗ್ರಿ 20 ನಿಮಿಷಗಳವರೆಗೆ ಇರೋಂಥ ಒಂದು ಆ ಸ್ಥಾನದಲ್ಲಿ ಇರ್ತದೆ ಅನ್ನುವಂಥದ್ದು. ಇದು ಜೊತೆಗೆ ಮೇಷರಾಶಿಯಲ್ಲಿರುವಂಥ ಈ ಅಶ್ವಿನಿ ನಕ್ಷತ್ರದ 1ನೇ ಪಾದ ನವಾಂಶ ಕುಂಡಲಿಯಲ್ಲಿ ಅಲ್ಲೂ ಸಹ ಇದು ಮೇಷರಾಶಿಯಲ್ಲೇ ಸ್ಥಿತವಾಗಿರ್ತದೆ. ಆದ್ದರಿಂದ ಅಶ್ವಿನಿ ನಕ್ಷತ್ರದ 1ನೇ ಪಾದವನ್ನು ವರ್ಗೋತ್ತಮ ನಕ್ಷತ್ರ ಪಾದ ಅಂತ ಕರೀತಾರೆ. ವಿಶೇಷವಾಗಿ ನೋಡೋದಾದರೆ ವರ್ಗೋತ್ತಮ ನಕ್ಷತ್ರ ಪಾದ ಅನ್ನುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುವಂಥ ನಕ್ಷತ್ರ ಪಾದವಾಗಿರ್ತದೆ. ಅಶ್ವಿನಿ ನಕ್ಷತ್ರದಲ್ಲಿ ಈ ಹಿಂದೆ ನಾವು ತಿಳ್ಕೊಂಡಂಥ ಎಲ್ಲ 10 ಗುಣಗಳ ಜೊತೆಗೆ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದವರಿಗೆ ಇಲ್ಲೂ ಸಹ ಮತ್ತೆ 10 ವಿಶೇಷ ಫಲಗಳು ಲಭಿಸ್ತವೆ ಎನ್ನುವಂಥದ್ದು. ಇದು ವರ್ಗೋತ್ತಮ ನಕ್ಷತ್ರ ಪಾದವಾಗಿರೋದ್ರಿಂದ ಈ ಅಶ್ವಿನಿ ನಕ್ಷತ್ರದ 1ನೇ ಪಾದದವರಿಗೆ ಕೇತುವಿನ ಪ್ರಭಾವ ಮತ್ತು ಕುಜನ ಪ್ರಭಾವ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಜಾತಕರಲ್ಲಿ ಧೈರ್ಯ ಅನ್ನುವಂಥದ್ದು, ನಾಯಕತ್ವ ಗುಣ ಅನ್ನುವಂಥದ್ದು, ವೇಗವಾಗಿ ಕಾರ್ಯವನ್ನು ಮಾಡುವಂಥದ್ದು, ವೇಗವಾಗಿ ಚಿಂತನೆಯನ್ನು ಮಾಡುವಂಥದ್ದು, ಸ್ವಾತಂತ್ರ್ಯದಿಂದ ಜೀವಿಸುವಂಥದ್ದು, ಉಗ್ರ ಚೈತನ್ಯವನ್ನು ಹೊಂದಿರುವಂಥದ್ದು, ಈ ರೀತಿಯಾದಂಥ ಪ್ರಭಾವಶಾಲಿಯಾದ ಗುಣಗಳಿರ್ತವೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ನಾವು ಗಮನಿಸ್ತಾ ಹೊರಟಾಗ ಮೊದಲನೇ ಅಂಶದಲ್ಲಿ ಇವರು ಅತ್ಯಂತ ಧೈರ್ಯಶಾಲಿಗಳಾಗಿರ್ತಾರೆ. ಅಶ್ವಿನಿ ನಕ್ಷತ್ರದ 1ನೇ ಪಾದದವರು ಹೆದರಿಕೆಯನ್ನು ಬದಿಗೆ ಹೊತ್ತಿ ಮುನ್ನಡೆಯುವ ಸ್ವಭಾವವನ್ನು ಹೊಂದಿರ್ತಾರೆ. ಕಷ್ಟಕರ ಕೆಲಸಗಳಲ್ಲೂ ಸಹ ಮುಂದೆ ಬರ್ತಾರೆ. ಅಪಾಯಗಳನ್ನು ಎದುರಿಸುವ ಧೈರ್ಯವನ್ನು ಮಾಡ್ತಾರೆ. ಮೊದಲು ಪ್ರಯತ್ನ ಮಾಡೋಣ, ಆಮೇಲೆ ಫಲಿತಾಂಶವನ್ನು ನೋಡೋಣ ಅನ್ನುವಂಥದ್ದು. ಪ್ರಾರಂಭಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆದರೆ ಕೆಲವೊಮ್ಮೆ ಅತಿಯಾದಂಥ ಸಾಹಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ನಷ್ಟ ಆಗುವಂಥ ಸಾಧ್ಯತೆಗಳಿರ್ತವೆ. ಕೆಲವೊಮ್ಮೆ ನಷ್ಟ ಆಗುವ ಸಾಧ್ಯತೆಗಳಿರ್ತವೆ. ಆದ್ದರಿಂದ ಸ್ವಲ್ಪ ಅಲ್ಲಿ ಜಾಗ್ರತೆಯಿಂದ ನೋಡ್ಕೊಳ್ಬೇಕು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. 2ನೇ ಅಂಶ, ಇವರು ವೇಗವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂದರೆ ಇವರು ವಿಷಯಗಳನ್ನು ಬೇಗ ಅರ್ಥ ಮಾಡ್ಕೊಳ್ತಾರೆ, ಆಗ ತಕ್ಷಣ ನಿರ್ಧಾರವನ್ನು ತೆಗೆದುಕೊಂಡು ಬಿಡ್ತಾರೆ. ಅಂದರೆ ಈ ಜಾತಕರು ಹೆಚ್ಚಾಗಿ ಯೋಚಿಸದೆ ಕೆಲಸವನ್ನು ಆರಂಭಿಸಿ ಬಿಡುವಂಥದ್ದು.
ಬೇಗ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಬೇಗ ಕಾರ್ಯವನ್ನು ಆರಂಭಿಸುವಂಥದ್ದು ಮಾಡುವಂಥ ಸಂದರ್ಭಗಳಲ್ಲಿ ಜಾತಕರು ಕೆಲವೊಮ್ಮೆ ಸಂಕಷ್ಟದಲ್ಲಿ ಸಿಲುಕುವಂಥ ಸಂದರ್ಭಗಳು ಬರ್ತದೆ. ಆತುರದಿಂದ ನಿರ್ಧಾರವನ್ನು ಮಾಡಿದ್ರೆ ಪಶ್ಚಾತ್ತಾಪ ಪಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಇದನ್ನು ನೋಡಿ ಜಾಗ್ರತೆಯಿಂದ ಇರಬೇಕಾಗ್ತದೆ. ಇವರಲ್ಲಿ ಸಹಜವಾದಂಥ ನಾಯಕತ್ವ ಗುಣ ಅನ್ನುವಂಥದ್ದು ಇರ್ತದೆ. ಇದು ಮೂರನೇ ಅಂಶ. ಅಶ್ವಿನಿ ನಕ್ಷತ್ರದ 1ನೇ ಪಾದದವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಎನ್ನುವಂಥದ್ದು ಹೆಚ್ಚಾಗಿರುತ್ತದೆ. ಯಾವುದೇ ಒಂದು ಗುಂಪಿನಲ್ಲಿದ್ದಾಗ ಇವರೇ ಮುಂದೆ ನಿಲ್ತಾರೆ, ಇತರರಿಗೆ ಮಾರ್ಗವನ್ನು ತೋರಿಸ್ತಾರೆ, ಆದೇಶವನ್ನು ಕೊಡುವಂಥ ಗುಣ ಈ ಜಾತಕರಲ್ಲಿರ್ತದೆ. ಆದ್ದರಿಂದ ಈ ಜಾತಕರು ಶಿಕ್ಷಕ ವೃತ್ತಿಯಲ್ಲಿ, ನಿರ್ವಹಣಾ ಕ್ಷೇತ್ರದಲ್ಲಿ, ಅಡ್ಮಿನಿಸ್ಟ್ರೇಷನ್ ಕ್ಷೇತ್ರದಲ್ಲಿ ತುಂಬ ಸೂಕ್ತವಾದ ವ್ಯಕ್ತಿಯಾಗ್ತಾರೆ. 4ನೇ ಅಂಶವನ್ನು ನೋಡಿದ್ರೆ ಅಪಾರವಾದಂಥ ಶಕ್ತಿ ಮತ್ತು ಚೈತನ್ಯವನ್ನು ಹೊಂದಿರುತ್ತಾರೆ. ಅಶ್ವಿನಿ ನಕ್ಷತ್ರದ 1ನೇ ಪಾದದವರು ತುಂಬ ಚಟುವಟಿಕೆಯಿಂದ ಕೂಡಿರ್ತಾರೆ. ಅವರು ಬೇಗ ಸುಸ್ತಾಯಿತು ಅಂತ ಅಂದ್ಕೊಳೋದಿಲ್ಲ. ನಿರಂತರವಾಗಿ ಹೆಚ್ಚು ಸಮಯದವರೆಗೆ ಕಾರ್ಯವನ್ನು ಮಾಡುವಂಥ ಒಂದು ಚಟುವಟಿಕೆ ಇರ್ತದೆ ಜಾತಕರಲ್ಲಿ. ಇವರು ವೇಗವಾದ ನಡೆಯನ್ನು ಹೊಂದಿರ್ತಾರೆ, ವೇಗದ ಮಾತನ್ನಾಡ್ತಾರೆ. ಇವರ ಮನಸ್ಸಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವ ಒಂದು ತುಡಿತ ಅನ್ನುವಂಥದ್ದಿರ್ತದೆ. ಅಶ್ವಿನಿ ನಕ್ಷತ್ರದ 1ನೇ ಪಾದದವರಿಗೆ ಹೆಚ್ಚು ಕೆಲಸ ಮಾಡುವಂಥ ಸಂದರ್ಭದಿಂದಾಗಿ, ಕಾರಣದಿಂದಾಗಿ ದಣಿ ಉಂಟಾಗುವಂಥದ್ದು ಅಥವಾ ಮಾನಸಿಕ ಒತ್ತಡ ಉಂಟಾಗುವಂಥದ್ದು ಆಗೋ ಸಾಧ್ಯತೆ ಇರ್ತದೆ. ಇನ್ನು 5ನೇ ಅಂಶವನ್ನು ನೋಡೋದಾದರೆ ಇವರು ಸ್ವತಂತ್ರವಾದ ಚಿಂತನೆಯನ್ನು ಹೊಂದಿರ್ತಾರೆ. ಇವರು ಬೇರೆಯವರ ಅವಲಂಬನೆ ಮಾಡದೆ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇವರಲ್ಲಿ ಹೊಸ ಹೊಸ ಆಲೋಚನೆಗಳಿರ್ತದೆ. ಸ್ವಂತ ವಿಧಾನದಲ್ಲಿ ಕೆಲಸ ಮಾಡುವ ಸಾಮರ್ಥ್ಯ ಅನ್ನುವಂಥದ್ದು ಇರ್ತದೆ. ಬೇರೆಯವರ ನಿಯಂತ್ರಣದಲ್ಲಿ ಇವರು ಕೆಲಸ ಮಾಡೋದಕ್ಕೆ ಇಷ್ಟಪಡೋದೇ ಇಲ್ಲ. ಇವರು ಬೇಕಾದರೆ ಬೇರೆಯವರನ್ನು ನಿಯಂತ್ರಣ ಮಾಡ್ತಾರೆ, ಇವರನ್ನು ಮಾತ್ರ ಯಾರೂ ನಿಯಂತ್ರಣ ಮಾಡೋಂಗಿಲ್ಲ. ಇವರ ಸ್ವಾತಂತ್ರ್ಯಕ್ಕೆ ಯಾರೂ ಅಡ್ಡ ಬರುವರ ಹಾಗಿಲ್ಲ. ಯಾವುದೇ ಕಾರ್ಯವನ್ನಾಗಲಿ ಇವರು ಸ್ವತಂತ್ರದಿಂದ ಮಾಡಬೇಕು. ಮುಂದಿನ 6ನೇ ಅಂಶ ವೆರಿ ವೆರಿ ಇಂಪಾರ್ಟೆಂಟ್. ಏನದು? ಈ ಜಾತಕರಿಗೆ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿದಂಥವರಿಗೆ ಹೊಸ ಕಾರ್ಯವನ್ನು ಆರಂಭಿಸುವ ಶಕ್ತಿ ಎನ್ನುವಂಥದ್ದು ಇರ್ತದೆ. ಇವರಿಗೆ ಸ್ಟಾರ್ಟರ್ ಎನರ್ಜಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಯಾವುದೋ ಒಂದು ಹೊಸ ವ್ಯವಹಾರವನ್ನು ಆರಂಭಿಸಬೇಕು ಅಂತ ಡಿಸೈಡ್ ಮಾಡಿದ್ರೆ ಆರಂಭಿಸಿಯೇ ಬಿಡ್ತಾರೆ. ಹೊಸ ವಿಚಾರವನ್ನು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಕಲಿತೇ ಬಿಡ್ತಾರೆ. ಅಂದರೆ ಇವರ ಮನಸ್ಸಿನಲ್ಲಿ ಏನು ಬರ್ತದೆ ಅದನ್ನು ತಕ್ಷಣ ಆಕ್ಟಿವೇಟ್ ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಇವರಲ್ಲೇ ಸ್ಟಾರ್ಟರ್ ಎನರ್ಜಿ ಅನ್ನುವಂಥದ್ದು ಇರ್ತದೆ ಅನ್ನುವಂಥದ್ದು ಹೇಳಿತು. ಆದರೆ ಈ ಒಂದು ಸ್ಟಾರ್ಟಿಂಗ್ ಮಾಡುವ ಸಂದರ್ಭದಲ್ಲಿರುವಂಥ ಎನರ್ಜಿ ಅನ್ನುವಂಥದ್ದು ಇರ್ತದಲ್ಲ, ಆ ಎನರ್ಜಿಯನ್ನು ನಿರಂತರವಾಗಿ ಕಾರ್ಯ ಮುಗಿಯುವವರೆಗೆ ಆ ಸ್ಟಾರ್ಟರ್ ಎನರ್ಜಿ ಕಡಿಮೆ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಬೇಕಾದದ್ದು ಇವರ ಜವಾಬ್ದಾರಿ. ಇವರು ನೋಡ್ಕೊಳ್ಳಲಿಲ್ಲ ಅಂತಂದರೆ ಮಧ್ಯೆ ಯಾವಾಗ ಬೇಕಾದರೂ ಆ ಸ್ಟಾರ್ಟರ್ ಆ ಎನರ್ಜಿ ಎನ್ನುವಂಥದ್ದು ಕಡಿಮೆ ಆಗಿಬಿಡ್ಬೋದು. ಅದು ಕಡಿಮೆ ಆಗಿ ಸ್ಟಾರ್ಟಿಂಗ್ ಮಾಡಿದಾಗ ಏನು ಎನರ್ಜಿ ಇತ್ತೋ ಅದೇ ಫ್ಲೋ ಅಲ್ಲಿ ಕೆಲಸ ಮುಗಿಯೋವರೆಗೂ ಹೋಗಬೇಕು. ಅದನ್ನು ನೋಡ್ಕೊಳ್ಬೇಕು, ಇವರು ಮೇಂಟೈನ್ ಮಾಡಬೇಕು ಅನ್ನೋದು. ಇನ್ನು ಮುಖ್ಯವಾದಂಥ 7ನೇ ಅಂಶ ನೇರವಾಗಿ ಮಾತನಾಡ್ಬಿಡುವಂಥದ್ದು. ಯಾವುದೇ ವಿಚಾರ ಇರಲಿ, ಯಾವುದೇ ವ್ಯಕ್ತಿಗಳಿರಲಿ, ಅವ್ರ ಹತ್ರ ಹೋಗಿ ನೇರವಾಗಿ ಮಾತನಾಡಿ ಬಿಡುತ್ತಾರೆ.
ಆದರೆ ಒಂದು ಹೆಮ್ಮೆಯ ವಿಷಯ ಏನಪ್ಪ ಅಂದರೆ, ಇವರು ನೇರವಾಗಿ ಏನನ್ನೇ ಹೇಳಿದರೂ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸ್ಪಷ್ಟವಾಗಿ ಸ್ವಂತ ಅಭಿಪ್ರಾಯವನ್ನು ಹೇಳ್ತಾರೆ. ಇವರು ಸುಳ್ಳು ಹೇಳುವಂಥದ್ದು ತೀರಾ ಕಡಿಮೆ. ಸುಳ್ಳನ್ನು ಹೇಳೋದೇ ಇಲ್ಲ ಅಂತ ಹೇಳ್ಬೋದು ಬೇಕಾದ್ರೆ. ಏನೋ ಸಂದರ್ಭೋಚಿತವಾಗಿ ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳ್ಬೋದು, ಅಷ್ಟು ಬಿಟ್ರೆ ಇವರನ್ನು ಸುಳ್ಳನ್ನು ಹೇಳೋದಿಲ್ಲ ಅಂತ ನಾವು ಹೇಳಬಹುದು. ಮೋರ್ ದ್ಯಾನ್ 90% ಸತ್ಯವನ್ನು ಹೇಳ್ತಾರೆ. ಆದರೆ ನೇರವಾಗಿ ಮಾತನಾಡೋದ್ರಿಂದ ಇವರ ಮಾತು ಕೆಲವರಿಗೆ ಕಠಿಣವಾಗಿ ಕಾಣಬಹುದು. ಇದೆಲ್ಲದರ ಜೊತೆಗೆ ಮುಖ್ಯವಾದ 8ನೆಯ ಅಂಶ ಏನು ಗೊತ್ತೇ? ಅಶ್ವಿನಿ ನಕ್ಷತ್ರದ 1ನೇ ಪಾದದವರು ನೋಡ್ಕೊಳ್ಳಿ, ಇವರಿಗೆ ಬೇಗ ಕೋಪ ಅನ್ನುವಂಥದ್ದು ಬಂದು ಬಿಡ್ತದೆ. ಇಲ್ಲಿ ಕುಜನ ಪ್ರಭಾವ ಹೆಚ್ಚಾಗಿರೋದ್ರಿಂದ ಕೆಲವೊಮ್ಮೆ ಬೇಗ ಕೋಪ ಬಂದು ಬಿಡಬಹುದು. ಆದ್ದರಿಂದ ತಕ್ಷಣ ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಅದರ ಜೊತೆಗೆ ಕೇತುವಿನ ಪ್ರಭಾವನೂ ಇರೋದರಿಂದ ಎಷ್ಟು ಬೇಗ ಕೋಪ ಬರ್ತದೋ ಅಷ್ಟೇ ಬೇಗ ಕೋಪ ತಣ್ಣಗಾಗಿ ಬಿಡುತ್ತದೆ. ಆದ್ದರಿಂದ ಕೋಪ ಬೇಗ ಬರಬಾರ್ದು ಅನ್ನುವಂಥದ್ದಿದ್ರೆ, ಕೋಪ ಬಂದ್ರೂ ಬೇಗ ತಣ್ಣಗಾಗಿ ಬಿಡಬೇಕು. ಕೋಪ ಬಂದ್ರೂ ಬರುವಂಥ ಸಂದರ್ಭದಲ್ಲೇ ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಏನು ಮಾಡಬೇಕು? ಧ್ಯಾನವನ್ನು ಮಾಡಬೇಕು. ಉಸಿರಾಟದ ಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು. ಯಾವ ರೀತಿ ಉಸಿರಾಟದ ಕ್ರಿಯೆಯನ್ನು ಬ್ಯಾಲೆನ್ಸ್ ಮಾಡುವಂಥದ್ದು? ಮಂತ್ರ ಧ್ಯಾನ ತರಗತಿಗಳನ್ನು ನಾವು ಮಾಡಿದಾಗ ಖಂಡಿತ ಇದಕ್ಕೆ ನೀವು ಬನ್ನಿ, ಅದ್ರ ಬಗ್ಗೆ ನಮಗೆ ಹೆಚ್ಚು ಪ್ರಾಕ್ಟಿಕಲ್ಲಾಗಿ ಹೇಳಿಕೊಡ್ತೇವೆ. ಸಿಂಪಲ್ಲಾಗಿ ಹೇಳೋದಾದರೆ ಉಸಿರಾಟದ ಏರಿಳಿತಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು. ಇಷ್ಟು ಸೆಕೆಂಡ್ಗಳ ಕಾಲ ಉಸಿರನ್ನು ಈ ಒಳಗಡೆ ತೆಗೆದುಕೊಳ್ಳುವಂಥದ್ದು, ಇಷ್ಟು ಸೆಕೆಂಡುಗಳ ಕಾಲ ಉಸಿರನ್ನು ಕಂಟ್ರೋಲ್ ಮಾಡುವಂಥದ್ದು, ಒಳಗಡೆ ಸ್ಥಿಮಿತವಾಗಿ ಇಟ್ಕೊಳ್ಳುವಂಥದ್ದು, ನಂತರ ಇಷ್ಟು ಸೆಕೆಂಡುಗಳ ಕಾಲ ಉಸಿರನ್ನು ಬಿಡುವಂಥದ್ದು, ಉಸಿರನ್ನು ಬಿಟ್ಟ ನಂತರ ಇಷ್ಟು ಸೆಕೆಂಡುಗಳ ಕಾಲ ಒಳಗಡೆ ಉಸಿರು ಹೋಗದಲ್ಲೇ ಇರೋ ಹಾಗೆ ಕಂಟ್ರೋಲ್ ಮಾಡುವಂಥದ್ದು, ಮತ್ತು ಕೆಲವು ಸೆಕೆಂಡುಗಳ ಕಾಲ ಉಸಿರನ್ನು ತೆಗೆದುಕೊಳ್ಳುವಂಥದ್ದು. ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಅನ್ನುವಂಥದ್ದು ಇರ್ತದೆ. ತಿಳಿದವರಿಂದ ಇದನ್ನು ಮಾರ್ಗದರ್ಶನದಲ್ಲಿ ನೀವು ಅದನ್ನು ಅಭ್ಯಾಸ ಮಾಡಬೇಕು ಪ್ರಥಮದಲ್ಲಿ. ಅದರ ಜ್ಞಾನ ಬಂದ ಮೇಲೆ ನೀವು ಸ್ವತಂತ್ರವಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ಮಾಡೋಕ್ಕೋಗ್ಬೋದು. ಬೇಕಾದರೆ ನೀವು ಧ್ಯಾನವನ್ನು ಮಾಡ್ಬೋದು. ಈ ಶ್ವಾಸದ ಅಭ್ಯಾಸ ಸದ್ಯಕ್ಕೆ ಬೇಡ, ನಿಮಗೆ ಸ್ವತಂತ್ರವಾಗಿ ಮಾಡಬಾರ್ದು. ಟ್ರೈನಿಂಗ್ ತೊಗೊಂಡು ಮಾಡಬೇಕು. ತಿಳುವಳಿಕೆ ಇರುವಂಥ ವ್ಯಕ್ತಿಗಳ ಜೊತೆ ನೀವು ಅದನ್ನು ಅಭ್ಯಾಸವನ್ನು ಮಾಡಬೇಕು ಅವರ ಮಾರ್ಗದರ್ಶನದಲ್ಲಿ. ಬಟ್ ಧ್ಯಾನವನ್ನು ನೀವು ಮಾಡ್ಬೋದು. ಧ್ಯಾನ ಮಾಡೋದ್ರಿಂದ ನಿಮಗೆ ಅನುಕೂಲತೆಗಳು ಉಂಟಾಗ್ತದೆ. 9ನೆಯ ಅಂಶ, ಇವರು ಸ್ವತಂತ್ರ ಜೀವಿಯಾಗಿರೋ ಇಷ್ಟಪಡ್ತಾರೆ. ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ ಅಷ್ಟೇ ಅಲ್ಲ, ನಿಜ ಜೀವನದಲ್ಲೂ ಇವರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರಬಾರದು. ಇವರಿಗೆ ಸಂಬಂಧಗಳಲ್ಲಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಆದರೆ ಇವರನ್ನು ಪ್ರಶ್ನೆ ಮಾಡುವಂಥ ಜನರು ಇರಬಾರ್ದು. ಇವರ ಪರ್ಸನಲ್ ವಿಚಾರಕ್ಕೆ ಬಂದರೆ ಸ್ವಲ್ಪ ಅಂತರವನ್ನು ಕಾಪಾಡಿಕೊಳ್ತಾರೆ. ಅದು ಏಕೆ ಮಾಡ್ತೀರಾ, ಇದು ಏಕೆ, ಆ ರೀತಿ ಯಾಕೆ, ಈ ರೀತಿ ಇವರ ಇಷ್ಟಪಟ್ಟಂತೆ ಮಾಡು. ಇವರು ಬೇರೆಯವರ ಅವಲಂಬನೆಯನ್ನು ಇಷ್ಟಪಡೋದಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ.
ಇನ್ನು ಹತ್ತನೇದು ಮುಖ್ಯವಾದಂಥ ಅಂಶ, ಇಲ್ಲಿ ಕೇತುವಿನ ಪ್ರಭಾವ ಇರೋದರಿಂದ ಕೆಲವರಿಗೆ ಆಧ್ಯಾತ್ಮಿಕ ಶಕ್ತಿ ಎನ್ನುವಂಥದ್ದು ಬಂದುಬಿಡ್ತದೆ, ಮಂತ್ರಶಕ್ತಿ ಎನ್ನುವಂಥದ್ದು ಬಂದುಬಿಡ್ತದೆ. ಯೋಗ ಧ್ಯಾನದಲ್ಲಿ ಕೂರುವಂಥ ಅವಕಾಶಗಳು ಬರ್ತದೆ. ಇಲ್ಲಿ ಬೇರೆ ಗ್ರಹಗಳ ಉಪಸ್ಥಿತಿಗಳು, ಬೇರೆ ಗ್ರಹಗಳ ದೃಷ್ಟಿ, ಅವರ ಜಾತಕದಲ್ಲಿರುವಂಥ ಗ್ರಹಗಳ ಪರಿಸ್ಥಿತಿಯನ್ನು ನೋಡಿ ಅದನ್ನು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಆದರೆ ಸಿಂಪಲ್ಲಾಗಿ ಹೇಳೋದು, ಆಧ್ಯಾತ್ಮಿಕ ಜಾಗೃತಿ ಎನ್ನುವಂಥದ್ದು ಇದ್ದೇ ಇರ್ತದೆ, ಆಧ್ಯಾತ್ಮಿಕ ಚಿಂತನೆ ಎನ್ನುವಂಥದ್ದು ಇದ್ದೇ ಇರ್ತದೆ. ಅಂದರೆ ಈ ಜಾತಕರಿಗೆ ವೇದಜ್ಞಾನದ ಬಗ್ಗೆ, ಧ್ಯಾನದ ವಿಧಾನಗಳನ್ನು ತಿಳ್ಕೊಳೋದ್ರ ಬಗ್ಗೆ, ಯೋಗದ ವಿಚಾರಗಳನ್ನು ತಿಳ್ಕೊಳೋದ್ರ ಬಗ್ಗೆ, ಮಂತ್ರಶಾಸ್ತ್ರದ ಬಗ್ಗೆ ಆಸಕ್ತಿ ಅಂತೂ ಇದ್ದೇ ಇರುತ್ತೆ. ಇದು ನಾವು ತಿಳ್ಕೊಂಡಿರಬೇಕು. ಈ ರೀತಿಯಾಗಿ ನಾವು ಅಶ್ವಿನಿ ನಕ್ಷತ್ರ 1ನೇ ಪಾದದವರನ್ನ ನೋಡಿದಾಗ ಇವರಲ್ಲಿ ಕೆಲವೊಂದು ಮುಖ್ಯ ಶಕ್ತಿಗಳನ್ನು ಹೇಳಿ ಈ ಒಂದು ಚಿಂತನೆಗೆ ವಿರಾಮವನ್ನು ತಿಳಿಸೋಣ. ಮುಂದೆ ಅಶ್ವಿನಿ ನಕ್ಷತ್ರದ 1ನೇ ಪಾದದವರಿಗೆ ಮುಂದೆ ಇನ್ನೂ ಹಲವಾರು ವಿಚಾರಗಳು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಇಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿ ಇವತ್ತಿನ ಒಂದು ತರಗತಿಯಲ್ಲಿ ವಿರಾಮವನ್ನು ಮಾಡೋಣ. 1ನೇ ಪಾದದಲ್ಲಿ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಜನಿಸಿರುವಂಥವ್ರಿಗೆ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಯಾವುದೇ ಸಂದರ್ಭದಲ್ಲಿ, ಎಂಥದೇ ಸಂದರ್ಭದಲ್ಲಿ ಎದುರದಲ್ಲೇ ಮುಂದುವರಿತಾರೆ ಎನ್ನುವಂಥದ್ದು. ವೇಗ, ತ್ವರಿತವಾಗಿ ಕೆಲಸವನ್ನು ಮುಗಿಸಬೇಕು, ಆದಷ್ಟು ಬೇಗ ಕೆಲಸಗಳನ್ನು ಮುಗಿಸಿ ನಾನು ಮುಂದೊಂದು ಕೆಲಸಕ್ಕೆ ಹೋಗಬೇಕು ಅನ್ನುವಂಥದ್ದು ಒಂದು ಅರ್ಜ್ ಅನ್ನುವಂಥದ್ದು ಇರ್ತದೆ, ಅರ್ಜೆಂಟ್ ಅನ್ನುವಂಥದ್ದು ಇರ್ತದೆ. ಯಾವುದೇ ಒಂದು ಗುಂಪಿನಲ್ಲಿದ್ದಾಗ ನಾನೇ ನಾಯಕತ್ವ ವಹಿಸಬೇಕು ಅನ್ನುವಂತಹ ಒಂದು ಅಭಿಲಾಷೆ ಅಶ್ವಿನಿ ನಕ್ಷತ್ರದ 1ನೇ ಪಾದದಲ್ಲಿ ಇರ್ತದೆ. ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂಥದ್ದು, ಸ್ವತಂತ್ರದಿಂದ ನಾವು ಕಾರ್ಯವನ್ನು ಮಾಡುವಂಥದ್ದು, ಸ್ವತಂತ್ರದಿಂದ ಜೀವಿಸುವಂಥದ್ದು, ಇದೆಲ್ಲ ಇವರಿಗೆ ಇಷ್ಟವಾಗ್ತದೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು, ಮುಖ್ಯವಾಗಿರುವಂಥದ್ದು ಆಂತರಿಕ ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗಿರ್ತದೆ, ದೈಹಿಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ, ಮಾನಸಿಕ ಶಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವರಲ್ಲಿ ದೈಹಿಕವಾಗಿ ಶಕ್ತಿ ಕಡಿಮೆ ಇದ್ದರೂ ಮಾನಸಿಕ ಶಕ್ತಿ ಸಾಮರ್ಥ್ಯಗಳು ಹೆಚ್ಚಾಗಿರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡ್ರು. ಆದರೆ ಇವರು ಕೆಲವೊಂದು ವಿಚಾರಗಳ ಬಗ್ಗೆ ಗಮನವನ್ನು ಇಟ್ಕೊಂಡಿರಬೇಕು. ಆತುರತೆಯನ್ನು ಮಾಡಬಾರ್ದು. ಕೋಪ ಬಂದರೆ ಖಂಡಿತ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು. ತಕ್ಷಣ ಬಂದಂಥ ಕೋಪವನ್ನು ತೋರಿಸಬಾರದು. ನಮ್ಮ ಗುರುಗಳು ಒಂದು ಬಾರಿ ಹೇಳ್ತಾ ಇದ್ರು, ಮೊದಲು ಬಂದ ಕೋಪವನ್ನು ಬಿಡಬೇಕು ಅಂತೇಳಿ. ಯಾವುದೇ ಒಂದು ವಿಚಾರದಲ್ಲಿ ಮೊದಲನೇ ಸರಿ ಕೋಪ ಬಂತ ತಕ್ಷಣ ಅದನ್ನು ಬಿಟ್ಬಿಡಬೇಕು, ನೆಗ್ಲೆಕ್ಟ್ ಮಾಡಿಬಿಡ್ಬೇಕು. ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ತಾಳ್ಮೆ ಎನ್ನುವಂಥದ್ದನ್ನ ತೆಗೆದುಕೊಳ್ಳಬೇಕು, ಶಾಂತದಿಂದ ಇರಬೇಕು. ಇದೆಲ್ಲದರ ಜೊತೆಗೆ ಅಹಂ ಭಾವ ಬಿಡಬೇಕು. ಇದಾದ ಮೇಲೆ ಕೊನೆಯ ಕಿವಿ ಮಾತು, ಯಾವುದೇ ಕೆಲಸವನ್ನು ಅರ್ಧದಲ್ಲೇ ಬಿಡಬಾರದು. ಒಂದು ಮಾರಿ ನಾವು ಕಾರ್ಯವನ್ನು ಪ್ರಾರಂಭ ಮಾಡಿದ ಮೇಲೆ ಕೊನೆಯವರೆಗೆ, ರಿಸಲ್ಟ್ ಬರುವವರೆಗೆ, ನಿನಗೆ ಅದರಿಂದ ಪ್ರಾಫಿಟ್ ಆಗುತ್ತೋ ಲಾಸ್ ಆಗ್ತದೆ ಅದು ಬೇಕಾಗಿಲ್ಲ. ಕೆಲಸ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ಫಿನಿಶ್ ಕೊಡಬೇಕು, ಅದನ್ನು ತಿಳ್ಕೊಂಡಿರ್ಬೇಕು. ಯಾವುದೇ ಕೆಲಸ ಪ್ರಾರಂಭ ಮಾಡಿದ ಮೇಲೆ ಎಂಥದೇ ಪರಿಸ್ಥಿತಿಯಲ್ಲಿ, ಯಾವುದೇ ಹಂತದಲ್ಲಿ ಅದನ್ನು ಬಿಡಬಾರ್ದು. ಇದನ್ನು ಇವರು ತಿಳ್ಕೊಂಡಿರಬೇಕು. ಇನ್ನು ಅಶ್ವಿನಿ ನಕ್ಷತ್ರ 1ನೇ ಪಾದದವರ ಆರೋಗ್ಯದ ವಿಚಾರ ಇದೆ, ವೈವಾಹಿಕ ವಿಚಾರ ಇದೆ, ವೃತ್ತಿ ಉದ್ಯೋಗಗಳ ವಿಚಾರ ಇದೆ. ಇವರ ದುರ್ಬಲತೆಗಳು, ಡಿಮೆರಿಟ್ಸ್ ಇದೆ. ಆಧ್ಯಾತ್ಮಿಕವಾಗಿ ಇವರು ಮುಂದುವರಿತಾರ, ಆಧ್ಯಾತ್ಮಿಕತೆಯನ್ನು ಇಷ್ಟಪಡೋದಿಲ್ವಾ, ಆಧ್ಯಾತ್ಮಿಕ ಪ್ರಭಾವ ಇವ್ರ ಮೇಲೆ ಹೇಗಿದೆ, ಈ ಥರ ಇನ್ನೂ ಹಲವಾರು ವಿಚಾರಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ
ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ನಕ್ಷತ್ರದವರ 1ನೇ ಪಾದದವರಿಗೆ ಕುರಿತು ನಾವು ಚರ್ಚಿಸಿದಂಥ ವಿಚಾರಗಳಿಗೆ ವಿರಾಮವನ್ನು ಹೇಳೋಣ. ಸಾಂದರ್ಭಿಕವಾಗಿ ಮತ್ತೆ ಅಶ್ವಿನಿ ನಕ್ಷತ್ರ 1ನೇ ಪಾದದವ್ರ ಬಗ್ಗೆ ಮುಂದೆ ಚರ್ಚೆ ಮಾಡಿದಾಗ ಇದಕ್ಕಿಂತ ಹೆಚ್ಚು ವಿಚಾರಗಳನ್ನು ಕುರಿತು ನಾವು ಚರ್ಚೆಯನ್ನು ಮಾಡೋಣ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಚರ್ಚೆಯನ್ನು ಕೇಳಿದಂಥ ಬಂಧುಗಳಿಗೆ ಪ್ರಣಾಮಗಳು.